ಒಂದು ರೌಂಡ್ ಬರಲಿ ಮನೆ. ಪ್ರೈಸ್ ಲಾರ್ಡ್. ಪ್ರಿಯರಾದ ದೇವ್ರ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ದೇವ್ರ ಮಕ್ಕಳೇ, ಇವತ್ತು ನಮ್ಮ ಅಂಕಲ್ ಅವರ ಮನೆಯ ಸಣ್ಣ ತುಣುಕನ್ನ ನಿಮಗೆ ತೋರ್ಪಡಿಸಿದೆ. ಈ ಮನೆಯ ಕುರಿತಾಗಿ 10 ವರ್ಷ ಅಥವಾ 12 ವರ್ಷಗಳ ಹಿಂದೆ ಈ ಮನೆಯ ಅನೇಕ ಈ ಕ್ಲೀನ್ ಆಗಿ ನೀಟಾಗಿ ಇವತ್ತೇನು ಈಗ ನೋಡ್ತಾ ಇದ್ದೀರೋ ಇದೇ ರೀತಿ ಒಂದು 10-12 ವರ್ಷಗಳ ಹಿಂದೆ ಹೀಗೆ ಶುಚಿಯಾಗಿರುವುದನ್ನ ನಾನು ಅನೇಕರೊಂದಿಗೆ ಮಾತನಾಡುವಾಗ ಅನೇಕರು ಹೇಳ್ತಾ ಇದ್ರು, ಅವರಿಗೆ ದೇವ್ರು ಬೇಕಾದಂಗೆ ಕೊಟ್ಟಿದ್ದಾರೆ, ಅದಕ್ಕೆ ಕೈಗೆ ಕಾಲಿಗೆ ಹಾಳಿದ್ದಾರೆ, ಅದಕ್ಕೆ ಅವರೆಲ್ಲರೂ ಕೂಡ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದಾರೆ, ನಮ್ಗೆ ಯಾರು ಇಲ್ಲ ಎಂಬುದಾಗಿ ಹೇಳ್ತಾ ಇದ್ರು. ಬಟ್ ಈಗ ಈ ಮನೆಗೆ ಯಾರು ಆಳ್ ಬರಲ್ಲ, ಯಾರು ಕೆಲಸದವ್ರಿಲ್ಲ. ಬಟ್ ಅವರು ಮಾತ್ರನೇ ಮನೆಯನ್ನ ಅವತ್ತು ಕೆಲಸದವರು ಇದ್ದಾಗ ಹೇಗೆ ನೀಟಾಗಿ ಇಟ್ಕೊಂಡಿದ್ದಾರೋ ಅದೇ ರೀತಿ ಇವತ್ತು ಅವರು ನೀಟಾಗಿ ಶುಚಿಯಾಗಿ ಇಟ್ಟುಕೊಂಡಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಹಾಗಾದ್ರೆ ಅಪೊಸ್ತಲನಾದ ಪೌಲ ಕೊಲೊಸ್ಸೆಯವರಿಗೆ ಬರೆಯುವಾಗ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆದಂತ ಮಾತು ನನಗೆ ನೆನಪಾಯಿತು. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡ್ತಾನೆ. ಇವತ್ತು ನಿಜವಾಗಿ ಈ ಯೋಚನೆ ಈ ಒಂದು ವಾರದ ಹಿಂದೆ ಬಂತು. ಆದ ಕಾರಣ ನಿಮಗೆ ಯಾರು ಇರಲಿ, ಯಾವ ಸ್ಥಿತಿ ಇರಲಿ, ಯಾವ ಸಂದರ್ಭಗಳಿರಲಿ, ನಾವು ನಮ್ಮ ಮನಸ್ಸು, ನಮ್ಮ ಹೃದಯ ಹಾಗೂ ನಮ್ಮ ಮನೆಗಳನ್ನು ಕೂಡ ಹೀಗೆ ಶುಚಿಯಾಗಿ, ಶುದ್ಧವಾಗಿ, ಕ್ರಮವಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಅಪೊಸ್ತಲನಾದ ಪೌಲ ಹತ್ತಿರದಲ್ಲಿ ಇಲ್ಲದಿದ್ದರೂ, ದೂರದಲ್ಲಿ ಇದ್ದರೂ ಕೂಡ ಆತನು ಹೇಳ್ತಾನೆ, ಆತ್ಮ ಸಂಬಂಧವಾಗಿ ಆತ್ಮದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ, ನೀವು ಕ್ರಮವಾಗಿ ನಡೆಯುವುದನ್ನ. ಹಾಗಾದ್ರೆ ದೇವರ ಮಕ್ಕಳಾಗಿರುವ ನಾವು ಕ್ರಮವಾಗಿ ನಮ್ಮ ಆತ್ಮಿಕವಾದ ಜೀವಿತದಲ್ಲೂ, ಭೌತಿಕವಾದ ಜೀವಿತದಲ್ಲೂ, ಕುಟುಂಬದ ಜೀವಿತದಲ್ಲೂ ಕೂಡ ಶುಚಿಯಾಗಿ, ಶುದ್ಧವಾಗಿ ಕಾಪಾಡಿಕೊಳ್ಳೋಣ. ದೇವರಲ್ಲಿ ವಾಸ ಮಾಡುವ ಹಾಗೆ ಜೀವಿಸೋಣ. ಖಂಡಿತವಾಗಿ ದೇವರು ನನ್ನಲ್ಲಿ, ನಿಮ್ಮಲ್ಲಿ ಸಂತೋಷ ಪಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you. Have a nice day.